ಸಿದ್ಧಾರೂಢರು ಆ ಜನಗಳನ್ನ ನೋಡಿ ತಮ್ಮ ಮನಸ್ಸಿಗೆ ಹೇಳಿಕೊಡುತ್ತಾರೆ, ಎಂಥ ಶರೀರವಿದೋ ಸಿದ್ಧ. ಯಾಕಂದ್ರೆ ತಂದೆ ತಾಯಿಯ ಋಣಕ್ಕಾಗಿ ಮಗನಾದವನು ಪಿಂಡ ಪ್ರದಾನವನ್ನು ಪಿಂಡವನ್ನು ಬಿಡ್ತಾನೆ. ನೀರು ನೈವೇದ್ಯಕ ಕರ್ಮ ಮುಖ್ಯವಲ್ಲ, ಸಾಧನಾ ಕರ್ಮ ಬಹಳ ಮುಖ್ಯ. ಸಾಧನ ಕರ್ಮ ಬಹಳ ಮುಖ್ಯ. ನಾವೇನು ಮಾಡ್ತೀವಿ? ಗಂಗಾ ನದಿ ಒಳಗೆ ಸ್ನಾನ ಮಾಡಿಬಿಡ್ತೀವಿ. ಗಂಗಾ ಸ್ನಾನ ಸುಖಾಪಾನ ಅವಾಗಿರ್ತೀವಿ. ಈಗ ವರ್ಷ ಭಾಳ ಬದಲಾವಣೆ. ಈಗಿನ ಸ್ಥಿತಿ ಆಗಾಗ ನಮ್ಮ ಸಿಂಟೆಕ್ಸ್ ನೀರು ನಮ್ಮ ಸಿಂಟೆಕ್ಸ್ ನೀರು ನಮಗೆ ಪಾವ ಮಾಡಿದ, ನಮ್ಮ ಒಳಗ ನೀರು ನಮಗೆ ಸ್ನಾನ ಆಗಿದೆ. ಗಂಗಾ ಸ್ನಾನ ತುಂಗಾಪಾನ ಬಹಳ ಶ್ರೇಷ್ಠವಾಗಿರುವಂಥ ನದಿಗೆ ನಾವು ಸ್ನಾನಕ್ಕೆ ಹೋಗ್ತೀವಿ. ಇದಕ್ಕೆ ಪಾಪಗಳೇನೆ, ನಾವು ಮಾಡಿದ ಪಾಪ ಬಿಡಾಕ ನಾವು ಹೋಗಿರ್ತೀವಿ. ನಮ್ಮ ದೇಹದ ವ್ಯವಸ್ಥೆ ಆಗದ, ಅಂದ್ರೆ ಮನಸ್ಸಿನ ವ್ಯವಸ್ಥೆ ಆಗದ. ಮಕರ ಸಂಕ್ರಮಣ ಬಂತು ಅಂದ್ರೆ ಮುಗಿದ್ರೆ ಎಲ್ಲಿ ಹೊಳಿ ನದಿ ಸಮುದ್ರದಾವ ಅವತ್ತು ಒಂದು ದಿವಸ ನದಿ ಮ್ಯಾಲ ಜನನೇ ಇರ್ತಾರ. ಈ ಜನಕ್ಕೆ ಮೀನು ಹೊರಗೆ ಬರೋದಿಲ್ಲ, ಮೊಸರು ಹೊರಗೆ ಬರೋದಿಲ್ಲ. ಒಂದು ದಿವಸ ಎಲ್ಲ ಹೊರಗೆ ಯಾರೋ ಕೇಳಿದ್ರು, ಏನ್ರಿ ನೀವು ಸಂಕ್ರಾಂತಿ ದಿವಸ ನದಿ ಸ್ನಾನಕ್ಕೆ ಹೋಗಿದ್ರಲ್ಲ, ಯಾಕೆ ಹೋಗಿದ್ರಿ ಅಂದ್ರೆ ಅವಾಗ ಸ್ನಾನ ಹೋಗಿದ್ದ ಹೊರಗೆ ನದಿ. ಅವಾಗ ಹೇಳಿದ್ರಿ ನಾವು ಸಂಕ್ರಮಣಕ್ಕೆ ಯಾಕೆ ಹೋಗಿದ್ವಿ ಅಂದ್ರೆ ಹಿಂದೆ ಮಾಡಿದ ಪಾಪ ಈಗ ಈ ರೋಡ್ ಮೇಲೆ ಹೋಗ್ತಾವ, ರಸ್ತೆ ಮೇಲೆ ಹೇಳ್ತಾವ ಟ್ರ್ಯಾಕ್ಟರು, ಲಾರಿ, ಬಸ್ಸು, ಕಾರು, ಜೀಪು, ಟ್ರಕ್ಕು, ಮೋಟರ್ ಸೈಕಲು, ಬೈಕು, ಇವಕ್ಕೆಲ್ಲ ಏನದ ಅಂದ್ರೆ ಲೈಸೆನ್ಸ್ ಅದಾವ. ಈ ಲೈಸೆನ್ಸ್ ಪರವಾನಗಿಯನ್ನ ವರ್ಷಕ್ಕೊಂದು ಸಾರಿ ರಿನ್ಯೂವಲ್ ಮಾಡಿಸ್. ಅಂದ್ರೆ ಆ ಮೋಟರ್ ಸೈಕಲ್ ಡ್ರೈವ್ ಮಾಡ್ತಕ್ಕಂಥವ, ಕಾರ್ ಡ್ರೈವ್ ಮಾಡ್ತಕ್ಕಂಥವ ಅದನ್ನ ರಿನ್ಯೂವಲ್ ಮಾಡಿಸಿದಂದ್ರೆ ಅದಕ್ಕೆ ಮುಂದೆ ಪರ್ಮಿಷನ್ ಈ ಮತ್ತೆ ಅದನ್ನ ಓಡ್ಸಕ್ಕೆ ವ್ಯವಸ್ಥೆ ಪರ್ಮಿಷನ್ ಕೊಟ್ಟಂಗೆ. ಹಾಗ ಅವ ಅಂತ ಇಲ್ರಿ, ನಾವು 2024ನೇ ವರ್ಷ ಏನು ಮಾಡಿದಲ್ಲ ಆ ಪಾಪ ತೊಳೆದು ಬಿಟ್ಟು ನೋಡಿದ್ರಿ. ಇವತ್ತು ಅಂತ 2025 ಜನವರಿಗೆ ಈ ವರ್ಷ ಅವ ಕೇಳಿದಂತ, ಮತ್ತೆ ಈಗ ಯಾಕೆ ಸ್ನಾನ ಮಾಡಿ ಪಾಪ ತೊಳ್ಕೊಂಡ್ರಿ ಅಂದ್ರೆ ಮುಂದೆ ಹೊಸ ಪಾಪ ಮಾಡಂದ್ರೆ ಅಂತೀವಿ. ಮುಂದೆ ಹೊಸ ಪಾಪ ಮಾಡ್ಬೇಕಲ್ಲ, ಹೊಸ ಪಾಪ ಮಾಡಕ್ ಹಳೆ ಪಾಪ ತೊಳ್ಕೊಂಡು ಬಂದಿದ್ರೆ ನಾವು ಅಂತಾರೆ. ಈ ಮಾನವ ಎಷ್ಟು ಶಾಲೆ ಇರಬೇಕು ಅಂದ್ರೆ ಇವ್ರು ಗಂಗಾ ನದಿಗೆ ಪಾಪ ಬಿಡಕ್ಕೆ ಹೋದ್ರಂದ್ರೆ, ಗಂಗಾ ನದಿಗೆ ಪಾಪ ಬಿಡಕ್ಕೆ ಹೋದ್ರಂದ್ರೆ ಗಂಗಾ ನದಿ ಒಳಗಿರುವಂತ ದೇವಾನು ದೇವತೆಗಳೆಲ್ಲ ಪುಣ್ಯಕ್ಷೇತ್ರ ಕಾಶಿಯವರು ಸುಮ್ಮನೆ ಅಲ್ಲ, ಸಾಕ್ಷಾತ್ ಭಗವಂತನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತ ಸಾಕ್ಷಾತ್ ವಿಶ್ವನಾಥನ ಲಿಂಗ ಸ್ಥಾಪಿತವಾಗಿರುವಂತ ಕ್ಷೇತ್ರಗಳು ಕಾಶಿ ಕ್ಷೇತ್ರ. ಆ ಗಂಗಾ ನದಿಯ ಯಮುನಾ ನದಿಯ ಮಧ್ಯದೊಳಗಿರುವಂತ ದೇವಾನು ದೇವತೆಗಳು ವಾಸವಾಗಿರ್ತಾರಲ್ಲ, ಇವರು ಮಾನವರು ಬಂದವಂತಂದ್ರೆ ಯಪ್ಪ ಇವ್ರು ಪಾಪ ಬಿಡಕ್ಕೆ ಹೋದಂತ ಅವರೆಲ್ಲ ಹೋಗಿ ಗಿಡಕ್ಕೆ ಹೋಗ್ತಾರೆ. ಅಂತ ಇವರೆಲ್ಲ ಹೋಗಿದ್ದಾಗ ಅವರು ಎಲ್ಲ ಪಾಪ ಕಟ್ಕೊಂಡು ಹೋಗಿದ್ದಾಗ ಸ್ವಲ್ಪ ನೀರು ಹರಿದ ಬಳಿಕ ಮತ್ತೆ ಹೊಳೆ ಬಂದು ತಮ್ಮ ಸ್ಥಾನಕ್ಕೆ ಇರ್ತಾವ. ದೇವರ ದಿಕ್ಕಾದಿಗಳಾಗ್ಯಾವ ಮಾಡಬೇಕಾದ್ರೆ ಇಲ್ಲೇ ಗಜೇಂದ್ರ ಸಮಯ ಕಾಲ ಕಲಿಸಬೇಕು. ಮೊದಲಿನ ಮಲ್ಲಿಕಾರ್ಜುನ ಮಹಾಸ್ವಾಮಿ ಬಹಳ ಶ್ರೇಷ್ಠ ದೇವರು, ಭಾಳ ದೊಡ್ಡ ದೇವರು, ಭಾಳ ದೊಡ್ಡ ದೇವರು. ನಾವು ಸಣ್ಣವರಿಗೆ ಹೋಗಿದ್ವಿ, ಇಲ್ಲೇ ನಮ್ಮ ದೂರ ಅಂತ ಭಾಳ ಸಲ ಹೋಗಿದ್ವಿ ನಾವು. ಹಿಂದಕ್ಕೆ ಆಕಾಶ ಹೇಳ್ತೀವಿ